ಅಧ್ಯಾಯ 5ಕ್ಕೆ ಸ್ವಾಗತ. ಗೌರವ ಅಂತ್ಯ. ಏಪ್ರಿಲ್ 1337 ರ ಕೊನೆಯಲ್ಲಿ, ಇಂಗ್ಲೆಂಡ್ನಿಂದ ನಿಯೋಗವನ್ನು ಭೇಟಿಯಾಗಲು ಫ್ರಾನ್ಸ್ನ ಫಿಲಿಪ್ ಅವರನ್ನು ಆಹ್ವಾನಿಸಲಾಯಿತು ಆದರೆ ನಿರಾಕರಿಸಿದರು. 1337 ರ ಏಪ್ರಿಲ್ 30 ರಂದು ಫ್ರಾನ್ಸ್ನಾದ್ಯಂತ ಆರ್ರಿಯರ್ಬಾನ್ ಶಸ್ತ್ರಾಸ್ತ್ರಗಳಿಗೆ ಕರೆ ನೀಡಲಾಯಿತು. ನಂತರ, ಮೇ 1337 ರಲ್ಲಿ, ಫಿಲಿಪ್ ಪ್ಯಾರಿಸ್ನಲ್ಲಿ ತನ್ನ ಗ್ರೇಟ್ ಕೌನ್ಸಿಲ್ ಅನ್ನು ಭೇಟಿಯಾದರು. ಡಚಿ ಆಫ್ ಅಕ್ವಿಟೈನ್, ಪರಿಣಾಮಕಾರಿಯಾಗಿ ಗ್ಯಾಸ್ಕೋನಿಯನ್ನು ರಾಜನ ಕೈಗೆ ಹಿಂತಿರುಗಿಸಬೇಕು ಎಂದು ಒಪ್ಪಿಕೊಳ್ಳಲಾಯಿತು ಏಕೆಂದರೆ ಎಡ್ವರ್ಡ್ III ತನ್ನ ವಶದಲ್ಲಿರುವ ತನ್ನ ಜವಾಬ್ದಾರಿಗಳನ್ನು ಉಲ್ಲಂಘಿಸಿದ್ದನು ಮತ್ತು ರಾಜನ ಮಾರಣಾಂತಿಕ ಶತ್ರು, ರಾಬರ್ಟ್ ಡಿ ಆರ್ಟೊಯಿಸ್ಗೆ ಆಶ್ರಯ ನೀಡಿದ್ದನು. ಎಡ್ವರ್ಡ್ ಪ್ರತಿಕ್ರಿಯಿಸಿದರು. ಫ್ರೆಂಚ್ ಸಿಂಹಾಸನಕ್ಕೆ ಫಿಲಿಪ್ನ ಹಕ್ಕನ್ನು ಸವಾಲು ಮಾಡುವ ಮೂಲಕ ಅಕ್ವಿಟೈನ್ನ ವಶಪಡಿಸಿಕೊಳ್ಳುವಿಕೆ. ಚಾರ್ಲ್ಸ್ ಐ.ವಿ. ಮರಣ ಹೊಂದಿದಾಗ, ಎಡ್ವರ್ಡ್ ತನ್ನ ತಾಯಿ ಇಸಾಬೆಲ್ಲಾ, ಚಾರ್ಲ್ಸ್ ಐ.ವಿ.ನ ಸಹೋದರಿ, ಫಿಲಿಪ್ ಐ.ವಿ.ರ ಮಗಳ ಮೂಲಕ ಫ್ರೆಂಚ್ ಸಿಂಹಾಸನದ ಉತ್ತರಾಧಿಕಾರವನ್ನು ಪ್ರತಿಪಾದಿಸಿದನು. 1329 ರಲ್ಲಿ ಫಿಲಿಪ್ ವಿ.ಗೆ ಎಡ್ವರ್ಡ್ ನೀಡಿದ ಗೌರವದಿಂದ ಅವನ ಹಕ್ಕು ಅಮಾನ್ಯವಾಗಿದೆ ಎಂದು ಪರಿಗಣಿಸಲಾಗಿದೆ. ಎಡ್ವರ್ಡ್ ತನ್ನ ಹಕ್ಕನ್ನು ಪುನರುಜ್ಜೀವನಗೊಳಿಸಿದನು ಮತ್ತು 1340 ರಲ್ಲಿ ಔಪಚಾರಿಕವಾಗಿ ಫ್ರಾನ್ಸ್ ರಾಜ ಮತ್ತು ಫ್ರೆಂಚ್ ರಾಯಲ್ ಆರ್ಮ್ಸ್ ಎಂಬ ಶೀರ್ಷಿಕೆಯನ್ನು ಪಡೆದುಕೊಂಡನು. ಜನವರಿ 26, 1340 ರಂದು, ಎಡ್ವರ್ಡ್ III ಔಪಚಾರಿಕವಾಗಿ ಕೌಂಟ್ ಆಫ್ ಫ್ಲಾಂಡರ್ಸ್ನ ಮಲ ಸಹೋದರ ಗೈ ಅವರಿಂದ ಗೌರವವನ್ನು ಪಡೆದರು. ಘೆಂಟ್, ಯಪ್ರೆಸ್ ಮತ್ತು ಬ್ರೂಕ್ಸ್ನ ನಾಗರಿಕ ಅಧಿಕಾರಿಗಳು ಫ್ರಾನ್ಸ್ನ ಎಡ್ವರ್ಡ್ ರಾಜ ಎಂದು ಘೋಷಿಸಿದರು. ಎಡ್ವರ್ಡ್ ಕೆಳ ದೇಶಗಳೊಂದಿಗೆ ತನ್ನ ಮೈತ್ರಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದ್ದನು. ಅವರ ಬೆಂಬಲಿಗರು ತಾವು ಫ್ರಾನ್ಸ್ನ ನಿಜವಾದ ರಾಜನಿಗೆ ನಿಷ್ಠರಾಗಿದ್ದೇವೆ ಮತ್ತು ಫಿಲಿಪ್ ವಿರುದ್ಧ ಬಂಡಾಯವೆದ್ದಿಲ್ಲ ಎಂದು ಹೇಳಿಕೊಳ್ಳಬಹುದು. ಫೆಬ್ರವರಿ 1340 ರಲ್ಲಿ, ಎಡ್ವರ್ಡ್ ಹೆಚ್ಚಿನ ಹಣವನ್ನು ಸಂಗ್ರಹಿಸಲು ಮತ್ತು ರಾಜಕೀಯ ತೊಂದರೆಗಳನ್ನು ಎದುರಿಸಲು ಇಂಗ್ಲೆಂಡ್ಗೆ ಮರಳಿದರು. ಫ್ಲಾಂಡರ್ಸ್ನ ಪ್ರಮುಖ ನಗರಗಳು ಜವಳಿ ಉತ್ಪಾದನೆಯ ಮೇಲೆ ಹೆಚ್ಚು ಅವಲಂಬಿತವಾದ ಕಾರಣ ಫ್ಲಾಂಡರ್ಸ್ನೊಂದಿಗಿನ ಸಂಬಂಧಗಳು ಇಂಗ್ಲಿಷ್ ಉಣ್ಣೆ ವ್ಯಾಪಾರಕ್ಕೆ ಸಂಬಂಧಿಸಿವೆ ಮತ್ತು ಇಂಗ್ಲೆಂಡ್ ಅವರಿಗೆ ಅಗತ್ಯವಿರುವ ಹೆಚ್ಚಿನ ಕಚ್ಚಾ ವಸ್ತುಗಳನ್ನು ಪೂರೈಸಿತು. ಎಡ್ವರ್ಡ್ III ಉಣ್ಣೆ ವ್ಯಾಪಾರದ ಪ್ರಾಮುಖ್ಯತೆಯ ಸಂಕೇತವಾಗಿ ಕೌನ್ಸಿಲ್ನಲ್ಲಿ ಉಣ್ಣೆಯ ಚೀಲದ ಮೇಲೆ ಕುಳಿತುಕೊಳ್ಳುವಂತೆ ಆಜ್ಞಾಪಿಸಿದನು. ಆ ಸಮಯದಲ್ಲಿ ಕೇವಲ ಸಸೆಕ್ಸ್ನಲ್ಲಿ ಸುಮಾರು 110,000 ಕುರಿಗಳಿದ್ದವು. ಮಹಾನ್ ಮಧ್ಯಕಾಲೀನ ಇಂಗ್ಲಿಷ್ ಮಠಗಳು ದೊಡ್ಡ ಉಣ್ಣೆಯ ಹೆಚ್ಚುವರಿಗಳನ್ನು ಮಾರಾಟ ಮಾಡಿದವು. ಯುರೋಪ್ ಮುಖ್ಯ ಭೂಭಾಗಕ್ಕೆ. ನಂತರ ಬಂದ ಸರ್ಕಾರಗಳು ತೆರಿಗೆ ವಿಧಿಸುವ ಮೂಲಕ ದೊಡ್ಡ ಪ್ರಮಾಣದ ಹಣವನ್ನು ಗಳಿಸಲು ಸಾಧ್ಯವಾಯಿತು. ಫ್ರಾನ್ಸ್ನ ಸಮುದ್ರ ಶಕ್ತಿಯು ಇಂಗ್ಲೆಂಡ್ಗೆ ಆರ್ಥಿಕ ಅಡಚಣೆಗಳಿಗೆ ಕಾರಣವಾಯಿತು, ಉಣ್ಣೆ ವ್ಯಾಪಾರವನ್ನು ಫ್ಲಾಂಡರ್ಸ್ಗೆ ಮತ್ತು ಗ್ಯಾಸ್ಕೋನಿಯಿಂದ ವೈನ್ ವ್ಯಾಪಾರವನ್ನು ಕುಗ್ಗಿಸಿತು. ಜೂನ್ 22, 1340 ರಂದು, ಎಡ್ವರ್ಡ್ ಮತ್ತು ಅವನ ನೌಕಾಪಡೆಯು ಇಂಗ್ಲೆಂಡ್ನಿಂದ ನೌಕಾಯಾನ ಮಾಡಿ ಮರುದಿನ ಜ್ವಿನ್ ನದೀಮುಖವನ್ನು ತಲುಪಿತು. ಫ್ರೆಂಚ್ ನೌಕಾಪಡೆಯು ಸ್ಲೂಯಿಸ್ ಬಂದರಿನಿಂದ ರಕ್ಷಣಾತ್ಮಕ ರಚನೆಯನ್ನು ಊಹಿಸಿತು. ಇಂಗ್ಲಿಷ್ ನೌಕಾಪಡೆಯು ಫ್ರೆಂಚ್ ಅನ್ನು ಅವರು ಹಿಂತೆಗೆದುಕೊಳ್ಳುವುದಾಗಿ ನಂಬುವಂತೆ ಮೋಸಗೊಳಿಸಿತು. ಮಧ್ಯಾಹ್ನದ ನಂತರ ಗಾಳಿಯು ತಿರುಗಿದಾಗ, ಆಂಗ್ಲರು ತಮ್ಮ ಹಿಂದೆ ಗಾಳಿ ಮತ್ತು ಸೂರ್ಯನೊಂದಿಗೆ ದಾಳಿ ಮಾಡಿದರು. ಸ್ಲೂಯಿಸ್ ಕದನ ಎಂದು ಕರೆಯಲ್ಪಡುವ ಫ್ರೆಂಚ್ ಫ್ಲೀಟ್ ಬಹುತೇಕ ನಾಶವಾಯಿತು. ಫ್ರೆಂಚ್ ಆಕ್ರಮಣಗಳನ್ನು ತಡೆಗಟ್ಟುವ ಮೂಲಕ ಉಳಿದ ಯುದ್ಧದಲ್ಲಿ ಇಂಗ್ಲೆಂಡ್ ಇಂಗ್ಲಿಷ್ ಚಾನೆಲ್ ಮೇಲೆ ಪ್ರಾಬಲ್ಯ ಸಾಧಿಸಿತು. ಈ ಹಂತದಲ್ಲಿ, ಎಡ್ವರ್ಡ್ನ ನಿಧಿಗಳು ಖಾಲಿಯಾದವು ಮತ್ತು 1341 ರಲ್ಲಿ ಡ್ಯೂಕ್ ಆಫ್ ಬ್ರಿಟಾನಿಯ ಸಾವಿನಿಂದಾಗಿ ಯುದ್ಧವು ಕೊನೆಗೊಳ್ಳುತ್ತಿತ್ತು ಮತ್ತು ಡ್ಯೂಕ್ನ ಅರ್ಧ ಸಹೋದರ ಜಾನ್ ಆಫ್ ಮಾಂಟ್ಫೋರ್ಟ್ ಮತ್ತು ಚಾರ್ಲ್ಸ್ ಆಫ್ ಬ್ಲೋಯಿಸ್ ನಡುವೆ ಉತ್ತರಾಧಿಕಾರದ ವಿವಾದವನ್ನು ಪ್ರಚೋದಿಸಿತು. ಫಿಲಿಪ್ ವಿ.ರ ಸೋದರಳಿಯ. 1341 ರಲ್ಲಿ, ಡಚಿ ಆಫ್ ಬ್ರಿಟಾನಿಯ ಮೇಲಿನ ಈ ಉತ್ತರಾಧಿಕಾರದ ವಿವಾದವು ಬ್ರಿಟನ್ ಉತ್ತರಾಧಿಕಾರದ ಯುದ್ಧವನ್ನು ಪ್ರಾರಂಭಿಸಿತು, ಇದರಲ್ಲಿ ಎಡ್ವರ್ಡ್ ಜಾನ್ ಆಫ್ ಮಾಂಟ್ಫೋರ್ಟ್ ಮತ್ತು ಫಿಲಿಪ್ ಬ್ಲೋಯಿಸ್ನ ಚಾರ್ಲ್ಸ್ ಅನ್ನು ಬೆಂಬಲಿಸಿದರು. ಮುಂದಿನ ಕೆಲವು ವರ್ಷಗಳ ಕ್ರಿಯೆಯು ಬ್ರಿಟಾನಿಯಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋರಾಟದ ಮೇಲೆ ಕೇಂದ್ರೀಕರಿಸಿದೆ. ಬ್ರಿಟಾನಿಯ ವ್ಯಾನೆಸ್ ನಗರವು ಹಲವಾರು ಬಾರಿ ಕೈ ಬದಲಾಯಿತು, ಆದರೆ ಗ್ಯಾಸ್ಕೋನಿಯಲ್ಲಿನ ಮುಂದಿನ ಕಾರ್ಯಾಚರಣೆಗಳು ಎರಡೂ ಕಡೆಗಳಿಗೆ ಮಿಶ್ರ ಯಶಸ್ಸನ್ನು ಕಂಡವು. ಇಂಗ್ಲಿಷ್ ಬೆಂಬಲಿತ ಮಾಂಟ್ಫೋರ್ಟ್ ಅಂತಿಮವಾಗಿ ಡಚಿಯನ್ನು ತೆಗೆದುಕೊಂಡರು ಆದರೆ 1364 ರವರೆಗೆ ಅಲ್ಲ. ಅಧ್ಯಾಯ 6 ಮುಂದುವರಿಯುತ್ತದೆ.